ನೋಡಿ ಪರಿಸ್ಥಿತಿ ಹೆಂಗಾಗ್ತಿದೆ ಆಟೋ ಚಾಲಕರದ್ದು ಅಂತಂದರೆ, ಒಂದು ಸ್ಟೇಷನಿಂದ ಇನ್ನೊಂದು ಸ್ಟೇಷನ್ಗೆ ಹೋಗೋದಕ್ಕೂ ನಮ್ಮ ಹತ್ರ ಗ್ಯಾಸ್ ಇಲ್ಲ, ತಳ್ಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ. ಬೇಡ ತೊಗೊಂಡೋಗಿ ಮನೆ ಮುಂದೆ ನಿಲ್ಲಿಸ್ಬೋಣ ಅಂತಂದರೆ ಮನೆಗೆ ಹೋಗೋಕ್ಕೂ ಗ್ಯಾಸ್ ಇಲ್ಲ. ಹಾಗೆ ಅವಲತ್ಕುತ್ತಾ ಇದ್ದಾರೆ. ಆಟೋ ಗ್ಯಾಸ್ನ ಅಭಾವ ಅಂತಕ್ಕಂಥದ್ದು ವಿಪರೀತಕ್ಕೆ ಹೋಗ್ತಾ ಇದೆ. ಇವತ್ತು ಮಧ್ಯಾಹ್ನ ಸಿಗೋ ಗ್ಯಾಸ್ಗೆ ನಿನ್ನೆ ರಾತ್ರಿಯಿಂದಲೇ ಕ್ಯೂ ನಿಂತ್ಕೋಬೇಕಾದ ಪರಿಸ್ಥಿತಿ. ಯಾವಾಗಲಾದರೂ ಕೇಳಿದ್ದೀರಾ ಈ ಥರ ಬೆಂಗಳೂರಿನಲ್ಲಿ ಹಿಂಗಿದೆ ಅಂತಂದ್ಬಿಟ್ಟು? BEL ಸರ್ಕಲ್ನ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಬಳಿ ಕೂಡ ಕ್ಯೂ ಇದೆ. ಸರತಿ ಸಾಲಿನಲ್ಲಿ ನಿಲ್ಲಿಸಿ ಆಟೋನಲ್ಲೇ ಮಲಗಿದ್ದಾರೆ ಚಾಲಕರು. ಪಾಪ ಕ್ಯೂ ನಿಲ್ಲಿಸ್ಬಿಡೋದು, ಆಟೋದಲ್ಲೇ ಮಲ್ಕೊಳ್ಳೋದು. 30ಕ್ಕೂ ಹೆಚ್ಚು ಆಟೋಗಳು ಬಂಕ್ ಬಳಿಯಲ್ಲೇ ಕ್ಯೂ ನಿಂತಿವೆ. ಅವರು ಕೇಳ್ತಾರೆ ಗ್ಯಾಸ್ ಸಿಗೋದು ಯಾವಾಗ, ನಾವು ದುಡಿಯೋದು ಯಾವಾಗ, ನಾವು ಮನೆಗೆ ಹೋಗೋದು ಯಾವಾಗ, ಹೆಂಡರು ಮಕ್ಕಳು ಸಾಕೋದು ಯಾವಾಗ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಪಾಪ. ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ಗೆ ಅಭಾವ ದಿನ ಕಳೆದಂತೆ ತೀವ್ರಗೊಳ್ತಾ ಇದೆ. ನಾನೀಗ ಬೆಂಗಳೂರಿನ BEL ಸರ್ಕಲ್ನಲ್ಲಿರುವಂಥ ಇಂಡಿಯನ್ ಆಯಿಲ್ ಬಂಕ್ ಬಳಿ ಇರುವಂಥದ್ದು. ಬಂಕ್ ಬಳಿ ಈಗಾಗಲೇ ಗ್ಯಾಸ್ ಸಿಗ್ತಾ ಇಲ್ಲ ಅನ್ನೋ ಸೂಚನೆ ಸಿಕ್ಕಿದೆ. ಆದರೂ ಕೂಡ ಆಟೋ ಚಾಲಕರು ಮಾತ್ರ ಇಲ್ಲಿಂದ ಹೋಗ್ತಾ ಇಲ್ಲ. ಕಾರಣ ಅಂದರೆ ನಾಳೆ ಮಧ್ಯಾಹ್ನ 1 ಗಂಟೆ ನಂತರದಲ್ಲಿ ಗ್ಯಾಸ್ ಸಿಗುತ್ತೆ ಅಂತ ಇಲ್ಲಿನ ಇದು ಬಂಕ್ನವ್ರು ಹೇಳಿರುವಂಥದ್ದು. ಆದರೂ ಕೂಡ ಆಟೋದವರು ಮಾತ್ರ ಈಗಲಿಂದಲೇ ಕೂಡ ಆಟೋದಲ್ಲೇ ಇಲ್ಲಿ ಆಟೋಗಳನ್ನ ಪಾರ್ಕ್ ಮಾಡಿರುವಂಥದ್ದು. ಸಾಕಷ್ಟು ಜನ ಆಟೋ ಚಾಲಕರು ಈ ಗಾಡಿಗಳಲ್ಲೇ ಮಲ್ಕೊಂಡು ನಾಳೆ ಎಷ್ಟೊತ್ತಕ್ಕೂ ಸಿಕ್ಕರೂ ಪರವಾಗಿಲ್ಲ, ಹಾಗೆ ಗ್ಯಾಸ್ ಹಾಕ್ಕೊಂಡು ಹೋಗೋಣ ಅನ್ನೋ ನಿಟ್ಟಿನಲ್ಲಿ ಎಲ್ಲ ಗಾಡಿಗಳಲ್ಲಿ ಮಲಗಿರುವಂಥದ್ದು ನೀವು ನೋಡ್ತಾ ಇದ್ದೀರಾ. ನೋಡ್ತಾ ಇರ್ಬೋದು. ಎಲ್ಲರೂ ಕೂಡ ಎಲ್ಲ ಮಲ್ಕೊಂಡಿರುವಂಥದ್ದು, ಅದೇ ಆಟೋಗಳಲ್ಲೇ ನಿದ್ದೆ ಮಾಡ್ತಾ ಇರುವಂಥದ್ದು. ಮತ್ತು ಅಲ್ಲೊಂದು ಆಟೋ ಇದೆ, ಅದರಲ್ಲೂ ಕೂಡ ಚಾಲಕರು ಈಗಾಗಲೇ ಮಲ್ಕೊಂಡಿದ್ದಾರೆ. ಅಂದರೆ ಕಳೆದ 1 ತಿಂಗಳಿಂದ ಯಾವಾಗ ಯುದ್ಧ ಶುರುವಾದ ನಂತರದಲ್ಲಿ ಆ ಗ್ಯಾಸ್ಗಳಿಗೆ ಅಭಾವ ಸೃಷ್ಟಿಯಾಗುತ್ತೆ. ದಿನ ಕಳೆದಂತೆ ಬಂಕ್ಗಳಲ್ಲೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ನೀವು ನೋಡ್ಬೋದು, ಇಲ್ಲೊಬ್ಬರು ಕೂಡ ಮಲಗಿದ್ದಾರೆ. ಅವ್ರನ್ನೂ ಕೂಡ ಮಾತಾಡಿಸುವಂಥ ಪ್ರಯತ್ನ ಮಾಡೋಣ. ಸರ್, ಈಗ ಮಲಗಿದ್ದೀರಾ ಅನಿಸುತ್ತೆ ಸರ್. ಈಗ ಮಲಗಿದ್ದೀರಾ? ಏನು ಆಟ ಎಲ್ಲಿ ಗ್ಯಾಸ್ ಸಿಗ್ತಾ ಇದೆಯಾ, ಹೇಗೆ ಸರ್? ಇಲ್ಲ ಸರ್, ಗ್ಯಾಸ್ ಎಲ್ಲೂ ಸಿಗ್ತಾ ಇಲ್ಲ. ಗ್ಯಾಸಿಂದ ತುಂಬ ತೊಂದರೆ ಆಗಿದೆ ಸರ್. ನೋಡಿ, ನೈಟ್ ಎಲ್ಲ ಬಂದು ನಮ್ಮ ಮನೆಗಳೆಲ್ಲ ಬಿಟ್ಟು ಇಲ್ಲಿ ಇರಬೇಕಾಗುತ್ತೆ. ಈಗ ನಾಳೆ ಎಷ್ಟೊತ್ತು ಸಿಗುತ್ತೆ ಅಂತ ಅವ್ರು ಏನು ಅದಕ್ಕೆ ಉತ್ತರನೇ ಕೊಡ್ತಾಯಿಲ್ಲ ಸರ್. ಅವರು ಬರತ್ತೆ ಅಂತವ್ರೆ, ಕೆಲವ್ರು ಬರತ್ತೆ ಅಂತ, ಕೆಲವ್ರು ಬರಲ್ಲ ಅಂತವ್ರೆ. ಏನಂತ ಗೊತ್ತಾಗ್ತಾಯಿಲ್ಲ ಸರ್ ಸರಿಯಾಗಿ. ನಾಳೆ ಬರ್ಬೋದಲ್ಲ, ಈಗಲೇ ಯಾಕೆ ತಡರಾತ್ರಿನೇ ಬಂದಿಲ್ಲ ಆಲ್ಟ್ ಆಗ್ತಾ ಇರೋದು? ಅದು ಬೆಳಗ್ಗೆ, ಯಾಕಂದರೆ ಬೆಳಗ್ಗೆ ಎಲ್ಲ ಕ್ಯೂ ಜಾಸ್ತಿ ಆಗಿಬಿಡುತ್ತೆ ಸರ್. ಅದು ಗ್ಯಾಸ್ ಸಿಕ್ಕಲ್ಲ ಅಂದ್ಬಿಟ್ಟು ರಾತ್ರಿಲಿ ಬಂದು ತಡ ಹಾಕೊಂಡು ಮಾಡ್ಕೊಂತೀವಿ ಸರ್. ಈಗ ಗ್ಯಾಸ್ ಸಿಗ್ತಾ ಇಲ್ಲ ಅಂದರೆ ನಿಮ್ಮದು ಏನೋ ಬಾಡಿಗೆ ಸಿಗೋದಿಲ್ಲ. ಬಾಡಿಗೆ ಸಿಕ್ಕಿಲ್ಲ ಅಂದರೆ ಮನೆ ಸಂಸಾರ ಎಲ್ಲ ಹೇಗೆ ನಡೆಸ್ತೀರಾ? ಏನು ಪ್ರಾಬ್ಲಮ್ ಏನು? ಅದೇ ಸರ್ ತೊಂದರೆ ಬಂದಿರೋದು ನಮಗೆ. ನೋಡಿ, ಗ್ಯಾಸಿಂದ ನಮ್ಮೆಲ್ಲ ಮನೆ ನಡ್ಸೋಕ್ಕಾಗ್ತಾಯಿಲ್ಲ. ಇಲ್ಲಿ ಸಾಲದಾರ್ಗೆ ಸಾಲ ಕಟ್ಟೋಕ್ಕಾಗ್ತಾಯಿಲ್ಲ. ಏನೋ ಪ್ರತಿಯೊಂದಿಗೂ ನಾವು ತುಂಬ ಹೊಡೆತ ಬೀಳ್ತೈತೆ ಸರ್ ನಮಗೆ. ಈಗ ಕೆಲವು ಕಡೆ ಗ್ಯಾಸು ಫುಲ್ ಆಗ್ತಾ ಇಲ್ಲ, ಅಂದರೆ ಒಂದು 2 ಲೀಟ್ರ್ 3 ಲೀಟ್ರ್ ಮಾತ್ರ ಹಾಕ್ತಾರೆ. ಕೆಲವು ಕಡೆ ಆ ರೇಟ್ ಜಾಸ್ತಿ ಮಾಡಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತವೆ. ಆ ಬಗ್ಗೆ ಏನು ಹೇಳ್ತೀರಾ? ಹೌದು ಸರ್, ಕೆಲ ಕಡೆ ಅವ್ರು ಏನು ಮಾಡ್ತಾವ್ರೆ ಅಂದರೆ, ಕೆಲ ಕಡೆ ನಿಮಗೆ ಜಾಸ್ತಿ ಮಾಡ್ತಾವ್ರೆ, ಕೆಲ ಕಡೆ ಕರೆಕ್ಟಾಗಿ ಹಾಕ್ತಾವ್ರೆ. ಇನ್ನೊಂದು ಕಡೆ ಏನಂದರೆ ನಿಮಗೆ 120 ರೂಪಾಯಿ, 110 ರೂಪಾಯಿ, 105 ರೂಪಾಯಿ ಹಂಗೆ ಹಾಕ್ತಾವ್ರೆ. ಅದರಿಂದ ಸ್ವಲ್ಪ ಕಮ್ಮಿ ಇರೋ ಜಾಗದಲ್ಲಿ ನಾವು ಹಿಂಗೆ ಕಾಯ್ಕೊಂಡು ಈಸ್ಕೊಂಡು ಹೋಗೋಂಗಾಗೈತೆ. ಹೌದು ಸ್ವಾಮಿ. ಹಾಗಾದರೆ ಬೆಂಗಳೂರಿನಲ್ಲಿ ಈಗಿನ ಪರಿಸ್ಥಿತಿ ಹೇಗಿದೆ ಅಂತ ತಿಳ್ಕೊಳ್ಳೋಣ. ನನ್ನ ಇಬ್ಬರು ಸಹೋದ್ಯೋಗಿಗಳು ನನ್ನ ಜೊತೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಬೆಂಗಳೂರಿನ ಸುಬ್ರಹ್ಮಣ್ಯ ನಗರದಿಂದ ನನ್ನ ಕೊಲೀಗ್ ಲೋಕೇಶ್ ಹಾಗೂ ಗೊರಗುಂಟೆಪಾಳ್ಯದಿಂದ ನನ್ನ ಕೊಲೀಗ್ ಮಾದೇಶ್. ಇಬ್ಬರಿಗೂ ಕೂಡ ವೆಲ್ಕಮ್. ಮೊದಲನೇದಾಗಿ ಮಾದೇಶ್ನ ಮಾತನಾಡಿಸ್ಬಿಡ್ತೀನಿ. ಮಾದೇಶ್, ನೀವು ಅವತ್ತಿಂದನೂ ರಿಪೋರ್ಟ್ ಮಾಡ್ತಾನೆ ಇದ್ದೀರಾ, ಪರಿಸ್ಥಿತಿ ದಿನದಿಂದ ದಿನಕ್ಕೆ ವಿಕೋಪಕ್ಕೆ ಹೋಗ್ತಾ ಇದೆ ಅಂತ ಅನ್ನಿಸ್ತಾ ಇದೆಯಾ? ಯಾಕೆಂದರೆ 8 ಬಂಕ್ ಪೈಕಿ 6 ಬಂಕ್ ಓಪನ್ ಇರ್ತಿತ್ತು, 5 ಆಯಿತು, 4 ಆಯಿತು, ಈಗ 1, 2 ಅಂತ ಇದ್ದಾರೆ. ಸೊ ಹೀಗೆ ಆದರೆ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಇದು ಪರಿಸ್ಥಿತಿ ಅಂತ? ನಿಜಕ್ಕೂ ಅರವಿಂದ, ವಿಕೋಪಕ್ಕೆ ಹೋಗಿದೆ ಅನ್ನುವಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಂದರೆ ವಾಸ್ತವವನ್ನು ಆಟೋ ಚಾಲಕರು ಹೇಳ್ತಿದ್ದಾರೆ. ಜೊತೆಗೆ ನಮ್ಮ ಕಣ್ಮುಂದೆ ಕಾಣ್ತಾ ಇದೆ ಆಟೋಗಳು ಯಾವ ರೀತಿಯಾಗಿ ಸಾಲುಗಟ್ಟಿ ನಿಂತಿದೆ ಅಂತ. ಕೋವಿಡ್ ಸಂದರ್ಭದಲ್ಲೂ ಕೂಡ ನಾವು ಈ ಥರದ ಪರಿಸ್ಥಿತಿಯನ್ನು ಎದುರಿಸಿಲ್ಲ, ಖಾಲಿ ಇರ್ತಾ ಇತ್ತು. ಆದರೆ ಈಗಂತೂ ತುಂಬ ಕಷ್ಟಪಡ್ತಾ ಇದ್ದೀವಿ ಅಂತ. ಈಗಷ್ಟೇ ಅಂದರೆ ಬೆಳಗಿನಿಂದಲೂ ಕೂಡ ಈ ಆಟೋ ಚಾಲಕರು ಇಲ್ಲೇನು ಕಾಣ್ತಿದ್ದಾರೆ ಪಾಪ, ಬೆಳಗಿನಿಂದಲೂ ಕೂಡ ಆಟೋಗಳನ್ನು ತೊಗೊಂಬಂದು ಇಲ್ಲಿ ನಿಲ್ಲಿಸ್ಕೊಂಡು ಕಾಯ್ತಾಯಿದ್ರು. ಇಲ್ಲಿ ಸ್ಟಾಕ್ ಇರಲಿಲ್ಲ, ಸ್ಟಾಕ್ ಸಂಪೂರ್ಣವಾಗಿ ಖಾಲಿ ಆಗಿತ್ತು. ಆದರೂ ಕೂಡ ಸ್ಟಾಕ್ ಬಂದ ಮೇಲೆ ಏನಾದರೂ ಹಾಕಿಸ್ಕೊಳ್ಳೋಣ ಅಂತ ಆಟೋಗಳನ್ನು ಗಂಟೆಗಳಿಂದಲೂ ಕೂಡ ಇಲ್ಲಿ ಹಾಕಿ ಕಾಯ್ತಾಯಿದ್ರು. ಈಗ ಇಂಡಿಯನ್ ಆಯಿಲ್ ಆಟೋ ಗ್ಯಾಸ್ ಬಂದಿದೆ. ಬಂದ ನಂತರ ಈಗ ಅದು ಫುಲ್ ಆಗ್ತಿದೆ. ಇವರಿಗೆಲ್ಲ
ಒಂದು ರೀತಿ ಒಂದು ನಿರಾಳರಾಗಿದ್ದಾರೆ. ಅಂದರೆ ಹೆಂಗೋ ಬಂತಪ್ಪ, ಕಾದಿದ್ದಕ್ಕೂ ಸಾರ್ಥಕ ಆಯಿತು ಅನ್ನೋ ರೀತಿಯಲ್ಲಿ ಇವರ ಮನಸ್ಥಿತಿ ಇರುವಂಥದ್ದು. ಈಗ ನೇರವಾಗಿ ಆಟೋ ಚಾಲಕರನ್ನ ಮಾತಾಡ್ತೀನಿ. ಹಲವರು ಈಗಾಗಲೇ ಬಂದು ಅಂದರೆ ಟೋ ಮಾಡ್ಕೊಂಡ್ಬಂದು ಇಲ್ಲಿ ನಿಲ್ಸ್ಕೊಂಡಿದ್ದಾರೆ. ಗ್ಯಾಸ್ ಎಲ್ಲ ಖಾಲಿ ಆಗಿ, ಇನ್ನೂ ಕೆಲವರು ಅಲ್ಪ ಸ್ವಲ್ಪ ಏನು ಉಳಿದಿತ್ತು ಗ್ಯಾಸು, ಅದರಿಂದ ಬಂದು ಇಲ್ಲಿ ನಿಲ್ಸ್ಕೊಂಡಿದ್ದಾರೆ. ಎಲ್ಲರನ್ನೂ ಕೂಡ ನಾನು ಮಾತಾಡ್ತೀನಿ. ಸರ್, ಎಷ್ಟೊತ್ತಿಂದ ಕಾಯ್ತಿದ್ರಿ? ಸರ್ ನಾವು 1 ಅವರಿಂದ ವೇಟ್ ಮಾಡ್ತಾ ಇದ್ದೀವಿ. 1 ಅವರ್ ನೀವು ಬಂದಾಗ ಖಾಲಿ ಆಗಿತ್ತಾ? ಬಂದಾಗ ಖಾಲಿ ಆಗಿದೆ, ಗಾಡಿ ಅನ್ಲೋಡ್ ಆಗ್ತಾ ಇದೆ ಅಂತ ಹೇಳಿದ್ರು. ನಾವು ವೇಟ್ ಮಾಡ್ತಾ ಇದ್ದೀವಿ. ಸರ್ ಹೇಳಿ ಸರ್, ಏನು ಹೇಳ್ತೀರಿ ಈ ಥರದ ಪರಿಸ್ಥಿತಿಗೆ? ಸರ್, ಬೇರೆ ಕಡೆ ನಾವು ರೌಂಡ್ ಹೊಡ್ಕೊಂಡ್ಬಂದು ಎಲ್ಲೂ ಗ್ಯಾಸ್ ಇಲ್ಲ. ನಾನು 7 ಗಂಟೆಗೆ ಸುಬೇದಾರ್ ಪಾಳ್ಯ ಗ್ಯಾಸ್, ನೋಡಿದ್ರಿ ಸರ್? ಗೋಕುಲ, ಸುಬೇದಾರ್ ಪಾಳ್ಯ, ಸೂಪರ್ ಗ್ಯಾಸು, RMC ಅಲ್ಲೆಲ್ಲ ರೌಂಡ್ ಹೊಡೆಸೋದಕ್ಕೆ 2 ಗಂಟೆ ಆಗೋಯ್ತು. ಕೊನೆಗೆ ಇಲ್ಲಿ ಯಾರೋ ಆಗ್ತಾಯಿದ್ದಾರೆ ಅಂದರು. ಇಲ್ಲಿ ಈಗ ಬಂದು ಅಲ್ಲೇ 1 ಗಂಟೆ ಆಯಿತು. ಅದು ಗ್ಯಾಸ್ ಎಷ್ಟೊತ್ತಿಗೆ ಆಗ್ತಾರೆ ಅಂತ ಗೊತ್ತಿಲ್ಲ. ನಾವು ಯಾವ ಟೈಮಲ್ಲೂ ಇಷ್ಟು 40 ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ಗ್ಯಾಸ್ಗೆ ಇಷ್ಟೊಂದು ಡಿಮ್ಯಾಂಡ್ ನೋಡ್ತಾ ಇರೋದು. ಇವರು ಒಂದು ಕೆಲಸ ಮಾಡ್ಬೋದು, ಸರ್ಕಾರದವರು ನಮಗೆ ಒಂದು ಆಟೋಗೆ ಇಷ್ಟು ಅಂತ ಫಿಕ್ಸಾರ ಮಾಡ್ಬೋದು. ಎಲ್ಲ ಕಡೆನೂ ಗ್ಯಾಸ್ ಇಲ್ಲ ಅಂದರೆ 1000 ಗಾಡಿ ಕ್ಯೂ ನಿಂತಿರ್ತಾರೆ. ಹೇಗೆ ನಾವು ಜೀವನ ಮಾಡೋದು? ಬೆಳಗ್ಗೆ ಎದ್ದು ಮನೆಯಿಂದ ಈಚೆ ಬಂದು ನಾವು ಮನೆ ತಿರ್ಗಿ ವಾಪಸ್ ಹೋಗ್ಬೇಕಾದ್ರೆ ಅಟ್ಲೀಸ್ಟ್ ಒಂದು 500 ರೂಪಾಯಿ ದುಡ್ಡು ತೊಗೊಂಡೋಗಿಲ್ಲ ಅಂದರೆ ಹೇಗೆ ಮಾಡ್ಬೋದು? ಎಸ್, ಇದು ಆಟೋ ಚಾಲಕರು ಹೇಳ್ತಾ ಇರುವಂಥದ್ದು. ಅಂದರೆ ಪ್ರತಿನಿತ್ಯ ಕೂಡ ಇದೇ ರೀತಿಯಾಗಿ ಆಗಿದೆ. 3-4 ದಿನಗಳಿಂದಲೂ ಕೂಡ 40 ವರ್ಷಗಳ ನನ್ನ ಸರ್ವಿಸಲ್ಲಿ ಈ ಥರದ ಪರಿಸ್ಥಿತಿಯನ್ನು ನಾನು ಯಾವತ್ತೂ ಕೂಡ ನೋಡಿರಲಿಲ್ಲ. ತುಂಬ ದಾರುಣ ಪರಿಸ್ಥಿತಿ ಇದು. ನಮಗೆ ಕನಿಷ್ಠ ನಾವು ಕೇಳುವಂಥದ್ದು ಅಂದರೆ ಮಿನಿಮಮ್ ಇಷ್ಟಾದರೂ ಗ್ಯಾಸ್ ಕೊಡಿ. ಅಂದರೆ ಬೆಳಗಿಂದ ಸಂಜೆವರೆಗೂ ಕೂಡ ನಾವು ಕೆಲಸ ಮಾಡೋದಕ್ಕೆ, ಆಟೋ ಓಡಿಸೋದಕ್ಕೆ ಎಷ್ಟಾಗುತ್ತೋ ಅಷ್ಟಾದರೂ ಗ್ಯಾಸನ್ನು ಕೊಟ್ಟರೆ ನಾವು ಹೆಂಗೋ ಬದುಕೋಬೋದು ಅನ್ನೋ ಥರದ ಮಾತುಗಳನ್ನು ಆಟೋ ಚಾಲಕರು ಹೇಳ್ತಾ ಇರುವಂಥದ್ದು. ರೈಟ್, ಥ್ಯಾಂಕ್ ಯು ಮಾದೇಶ್ ತಮ್ಮ ಎಲ್ಲ ಮಾಹಿತಿಗೆ. ಇದು ಕೇವಲ ಒಂದು ಏರಿಯಾ ಪರಿಸ್ಥಿತಿ ಅಲ್ಲ. ನಿಮಗೆ ಬೆಂಗಳೂರಿನ ಬಹುತೇಕ ಗ್ಯಾಸ್ ಫಿಲ್ಲಿಂಗ್ ಸ್ಟೇಷನ್ಗಳ ಮುಂದೆ ಇದೇ ಪರಿಸ್ಥಿತಿ ಇದೆ. 2 ದಿನಕ್ಕೋ 3 ದಿನಕ್ಕೋ ಒಂದು ಸರ್ತಿ ಲೋಡ್ ಬರುತ್ತೆ. ಅವ್ರು ತಾನೇ ಇಟ್ಕೊಂಡು ಏನು ಮಾಡ್ತಾರೆ, ಇರೋದನ್ನು ಹಾಕ್ತಾರೆ, ಖಾಲಿ ಆದರೆ ನೋ ಸ್ಟಾಕ್ ಅಂತ ಬೋರ್ಡ್ ಹಾಕ್ತಾರೆ. ಒದ್ದಾಡ್ತಾ ಇರೋದು ಮಾತ್ರ ಆಟೋ ಚಾಲಕರು. ಕೆಲವರೆಲ್ಲ ಅವ್ರು ಹೇಳ್ತಾರೆ ನಮಗೆ ಬೇರೆ ದುಡಿಮೆನೇ ಗೊತ್ತಿಲ್ಲ ಸರ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಲೋಕೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಲೋಕೇಶ್, ಲಾಕ್ಡೌನ್ ಸಂದರ್ಭದಲ್ಲಿ ಈ ರೀತಿಯ ಪರಿಸ್ಥಿತಿಯನ್ನು ಆಟೋ ಚಾಲಕರು ಫೇಸ್ ಮಾಡಿದರು. ಅದಾದ ಮೇಲೆ ಮತ್ತೊಮ್ಮೆ ಒದ್ದಾಡಬೇಕಾದಂತಹ, ಹೆಣಗಾಡಬೇಕಾದಂತಹ ಪರಿಸ್ಥಿತಿ ಆಟೋ ಚಾಲಕರಿಗೆ ನಿರ್ಮಾಣವಾಗಿದೆ. ನೀವಿರುವಂತಹ ಜಾಗದಲ್ಲಿ ಸದ್ಯಕ್ಕೆ ವಾಸ್ತವ ಪರಿಸ್ಥಿತಿ ಹೇಗಿದೆ, ಎಕ್ಸ್ಪ್ಲೇನ್ ಮಾಡಬಹುದಾ ಅಂಥೇಳಿ? ಪ್ರೇಮ್, ನಾನಿರುವಂಥದ್ದು ಸುಬ್ರಹ್ಮಣ್ಯ ನಗರ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಬಳಿ. ಕಳೆದ 3 ದಿನಗಳಿಂದ ಇಲ್ಲಿ ಪೆಟ್ರೋಲು ಇರಲಿಲ್ಲ, ಅಂದರೆ ಆಟೋಗಳಿಗೆ ಹಾಕುವಂಥ ಗ್ಯಾಸ್ ಇರಲಿಲ್ಲ. ಇವತ್ತು ಲೋಡ್ ಬಂದಿದೆ. ಲೋಡ್ ಬಂದಿರೋ ಹಿನ್ನೆಲೆಯಲ್ಲಿ ಗ್ಯಾಸ್ ಹಾಕಿಸ್ಕೊಳ್ಳೋದಕ್ಕೆ ಸಾಲುಗಟ್ಟಿ ಆಟೋಗಳು ನಿಂತಿರೋದನ್ನು ತಾವು ಗಮನಿಸ್ತಾ ಹೋಗ್ತಾ ಇದ್ದೀರಾ. ಇಲ್ಲಿ ಪ್ರತಿದಿನವೂ ಕೂಡ ಆಟೋಗಳು ನಿಂತು ಕಾದು ವಾಪಸ್ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಕಾರಣ ಗ್ಯಾಸ್ ಇಲ್ಲದೇ ಇರೋ ಕಾರಣಕ್ಕೋಸ್ಕರ ದೊಡ್ಡ ಸಮಸ್ಯೆ ಆಗುತ್ತೆ. ಇವತ್ತು ಒಂದು ಲೋಡ್ ಬಂದಿದೆ. ಬಂದಿರತಕ್ಕಂಥ ಲೋಡನ್ನು ಹಾಕುವಂಥ ಕೆಲಸವನ್ನು ಸಿಬ್ಬಂದಿ ಮಾಡ್ತಾ ಇರುವಂಥದ್ದು. ಈ ರೀತಿ ಆಟೋಗಳು ಸಾಲುಗಟ್ಟಿ ಹೋಗ್ತಾ ಇದ್ದಾವೆ. ಮತ್ತು ನನ್ನ ಬಲಭಾಗದಲ್ಲಿ ಕೂಡ ಪೊಲೀಸರ ಭದ್ರತೆಯೊಂದಿಗೆ ಗ್ಯಾಸ್ ಹಾಕುವಂಥ ಕೆಲಸ ಕೂಡ ಆಗ್ತಾ ಇರುವಂಥದ್ದು. ಬಂದಿರುವಂಥ ಒಂದು ಲೋಡಲ್ಲಿ ಬರೀ 400 ರೂಪಾಯಿಗೆ ಈಗ ನಿಗದಿ ಮಾಡಿರುವಂಥದ್ದು. 400 ರೂಪಾಯಿಗೆ ಅಷ್ಟೇ ಗ್ಯಾಸನ್ನು ಹಾಕಿಸ್ಕೊಳ್ಳೋದಕ್ಕೆ ಅವಕಾಶವನ್ನು ಬಂಕ್ನವರು ಮಾಡಿಕೊಟ್ಟಿರುವಂಥದ್ದು. ಇಲ್ಲ ಹೆಚ್ಚಿಗೆ ಬೇಕು ಅಂತಂದರೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥದ್ದನ್ನು ಈಗಾಗಲೇ ಬಂಕ್ನವರು ಆಟೋ ಚಾಲಕರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಮಾತಾಡಿಸ್ತೀನಿ ಆಟೋ ಚಾಲಕರನ್ನು ಕೂಡ. ಸರ್ ನಮಸ್ತೆ, ತಾವು ಎಷ್ಟು ಗಂಟೆಯಿಂದ ವೆಯ್ಟ್ ಮಾಡ್ತಾ ಇದ್ರಿ? ಏನು ಸರ್? ರಾತ್ರಿ ಬಂದು ಹೋಯ್ದು, ರಾತ್ರಿ ಬೆಳಗಿನ ಜಾವ 6 ಗಂಟೆ ಬಂದು ಕ್ಯೂ ನಿಂತಿರೋದು, ಇನ್ನೂವರೆಗೂ ಗ್ಯಾಸ್ ಸಿಕ್ಕಿಲ್ಲ. ಈಗ ಒಳಗೆ ಬಂದಿದ್ದೀವಿ. ಓಕೆ, ಎಲ್ಲಿವರೆಗೂ ಆಟೋ ನಿಂತಿವೆ ಸರ್? ಗಾಯತ್ರಿ ನಗರ ನಿಯರೆಸ್ಟು 2 ಕಿಲೋಮೀಟರ್ ಮೇಲೋಗಿದೆ. ಓಕೆ, ಈ ರೀತಿಯಾಗಿ ನಿನ್ನೆ ರಾತ್ರಿ ಬಂದು ವಾಪಸ್ ಹೋಗಿದ್ದೀನಿ, ಸಿಕ್ಕಿರಲಿಲ್ಲ. ಇವತ್ತು ಬರ್ತಾ ಇದ್ದೀನಿ, ಇವತ್ತು ಸಿಗುತ್ತೆ ಇಲ್ವ ಅನ್ನೋ ಡೌಟಲ್ಲಿದೆ. ನಮಸ್ಕಾರ ಸರ್, ತಾವು ಎಷ್ಟೊತ್ತಿಂದ ವೆಯ್ಟ್ ಮಾಡಿದ್ರಿ? ಅಯ್ಯೋ ವೆಯ್ಟ್ ಬಿಡಿ. ಓಕೆ, ಬೆಳಗ್ಗೆ 6 ಗಂಟೆಗೆ ನಿಂತರು. ಈ ರೀತಿಯಾಗಿ ಇಲ್ಲಿ ಸುಬ್ರಹ್ಮಣ್ಯ ನಗರ ಬಂಕ್ ಬಳಿ ಕಂಡು ಬರ್ತಾ ಇರತಕ್ಕಂಥ ದೃಶ್ಯಾವಳಿಗಳು. ಸದ್ಯಕ್ಕೆ ಇವತ್ತು ಇಲ್ಲಿ ಗ್ಯಾಸ್ ಸಿಗ್ತಾ ಇದೆ ಅನ್ನೋ ಆಶಾಭಾವನೆಯೊಂದಿಗೆ ಆಟೋ ಚಾಲಕರು ಇರುವಂಥದ್ದು. ಬೆಳಗ್ಗೆ ರಾತ್ರಿ ನಿನ್ನೆ ಬಂದು ಕಾದು ವಾಪಸ್ ಹೋಗಿರ್ತಕ್ಕಂಥ ಆಟೋ ಚಾಲಕರಲ್ಲಿ ಇವತ್ತು ಒಂಚೂರು ಗ್ಯಾಸ್ ಸಿಗ್ತಾ ಇದೆ ಅನ್ನುವಂಥ ಆಶಾಭಾವನೆ ಇದೆ. ಸಿಗ್ತಾ ಇದೆ ಕೂಡ. 400 ರೂಪಾಯಿಗೆ ಲಿಮಿಟ್ ಮಾಡಿ ಈಗ ಗ್ಯಾಸ್ ಕೊಡುವಂಥ ಕೆಲಸ ಬಂಕಲ್ಲಿ ಆಗ್ತಾ ಇರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಈ ಮೂಲಕ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸ್ತಾ ಇದೆ ಬೆಂಗಳೂರಿನಲ್ಲಿ. ಮುಂದಿನ ದಿನಗಳಲ್ಲಿ ಗ್ಯಾಸ್ ಅಭಾವ ಮತ್ತಷ್ಟು ತಲೆದೂರಿದ್ದೇ ಆದರೆ ಆಟೋ ಚಾಲಕರು ಆಟೋವನ್ನು ಸ್ಥಗಿತ ಮಾಡಬೇಕಾದಂತಹ ಪರಿಸ್ಥಿತಿ ಕೂಡ ಇದೆ ಅನ್ನುವಂತಹ ಮಾತುಗಳನ್ನು ಆಡ್ತಿದ್ದಾರೆ.